ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಫ್ರೈಡೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಅನ್ನ ಯಾವ ರೀತಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡಿದ್ದಾರೆ, ಸೊ ಯಾವ ರೀತಿ ಬಯರ್ಸ್ ಅನ್ನ ಟ್ರಾಪ್ ಮಾಡಿದ್ದಾರೆ ಅಂತೇಳಿ ಕ್ಲೂ ಸಿಗುತ್ತೆ. ಓಕೆ, ಸೊ ಆರ್ಡರ್ ಗಳನ್ನ ಯಾವ ರೀತಿ ಪಂಚ್ ಮಾಡ್ಕೊಂಡಿದ್ದಾರೆ ಸೆಲ್ಲರ್ಸ್, ಬಯರ್ಸ್ ಅನ್ನ ಯಾವ ರೀತಿ ಟ್ರಾಪ್ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಪ್ರತಿಯೊಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅವ್ರ ಲೆವೆಲ್ಸ್ ಅನ್ನ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಓಕೆನಾ, ಯಾವಾಗ ಆರ್ಡರ್ ಫ್ಲೋ ಟೂಲ್ ಇದ್ದಾಗ. ಓಕೆ, ಸೊ ತೋರಿಸ್ತೇನೆ ಯಾವ ರೀತಿ ಮಾರ್ಕೆಟ್ ಅನ್ನ ಇನ್ಸ್ಟಿಟ್ಯೂಷನ್ ಅವರು ಕಂಟ್ರೋಲ್ ಮಾಡಿದ್ದಾರೆ ಅಂತೇಳಿ. ಓಕೆ, ಸೊ ಇವಾಗ ಚಾರ್ಟ್ ಅನ್ನ ಓಪನ್ ಮಾಡ್ತಾ ಇದ್ದೇನೆ, ಆರ್ಡರ್ ಫ್ಲೋ ಚಾರ್ಟ್ ಅನ್ನ. ಓಕೆ, ಸೊ ಇವಾಗ ಫಸ್ಟ್ ಕ್ಯಾಂಡಲ್ ಏನೆಲ್ಲ ಆಕ್ಟಿವಿಟಿ ಆಗಿದೆ ಅಂತೇಳಿ ಒಂದ್ಸಲ ತಿಳ್ಕೊಂಡ್ ಬರೋಣ. ಓಕೆನಾ, ಓಕೆ, ಸೊ ಫಸ್ಟ್ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ. ಸೊ ನಮ್ಗೆ ಏನಾದ್ರೂ ಇಲ್ಲಿ ಕನ್ಫರ್ಮೇಶನ್ ಸಿಗ್ತಿದೆಯಾ? ಇಲ್ಲಿ ನೋಡಿ, ಸೆಲ್ಲಿಂಗ್ ಕಾಟ್ ಎಷ್ಟು ಬಂದಿದೆ? 123. ಸೆಲ್ಲಿಂಗ್ ಕಡೆ ಕಾಟ್ ಬಂದಿದೆ. ಬೈಯಿಂಗ್ ಸೈಡ್ ಕಾಟ್ ಎಷ್ಟು ಬಂದಿದೆ? 123 ಬಂದಿದೆ. ಇಲ್ಲಿ ಏನಾದ್ರೂ ಕ್ಲೂ ಸಿಗ್ತಿದೆಯಾ ಸೆಲ್ಲಿಂಗ್ ಮಾಡ್ಲಿಕ್ಕೆ? ಏನು ಸಿಗ್ತಾ ಇಲ್ಲ. ಓಕೆನಾ, ಸೊ ನಮ್ಗೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಕಡೆ ಇಂಬ್ಯಾಲೆನ್ಸ್ ಆಗಿ ಏನಾಗ್ಬೇಕಂದ್ರೆ ಸೆಲ್ಲಿಂಗ್ ಕಡೆ ಕಾಟ್ ಬರ್ಬೇಕಾಗತ್ತೆ. ಓಕೆನಾ, ಮತ್ತೆ ಅದೇ ರೀತಿ ಡೆಲ್ಟಾನು ಕೂಡ ಸೆಲ್ಲಿಂಗ್ ಕಡೆ ಸ್ಟ್ರಾಂಗ್ ಆಗಿ ಬರ್ಬೇಕಾಗತ್ತೆ. ಇಲ್ಲಿ ಏನು ಕ್ಲೂ ಕೊಟ್ಟಿಲ್ಲ, ಸೊ ಯಾವುದೇ ಕಾರಣಕ್ಕೂ ನಾವು ಟ್ರೇಡ್ ಅನ್ನ ಮಾಡ್ಲಿಲ್ಲ. ಓಕೆ, ಸೊ ಅದೇ ರೀತಿ ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ಏನಾದ್ರು ಸೆಲ್ಲಿಂಗ್ ಕಡೆ ಕನ್ಫರ್ಮೇಶನ್ ಸಿಕ್ತಾ? ಇಲ್ಲಿ ಕೂಡ ಸಿಕ್ಕಿಲ್ಲ. ಓಕೆನಾ, ಥರ್ಡ್ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ, 163 ಸೆಲ್ಲಿಂಗ್ ಕಡೆ ಕ್ವಾಟ್ ಬಂದಿದೆ. ಸೊ ಅದೇ ರೀತಿ ಬೈಯಿಂಗ್ ಕಡೆ ಕ್ವಾಟ್ ನೋಡಿದ್ರೆ 200 ಬಂದಿದೆ. ಇದು ಕೂಡ ನಮ್ಗೆ ಕ್ಲೂ ಸಿಗ್ಲಿಲ್ಲ. ಓಕೆನಾ, ಸೊ ನಾವು ವೇಟ್ ಮಾಡ್ತಾ ಇದ್ವಿ. ಸೊ ಓಕೆನಾ, ಥರ್ಡ್ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಬಂದಿದ್ದಾರೆ. ಓಕೆನಾ, ಸೊ ಇಲ್ಲಿ ನೋಡಬಹುದು ಕ್ಯಾಲ್ಕುಲೇಷನ್ಸ್ ಕೂಡ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹಿಂದೆ ಮುಂದೆ ಆಗುತ್ತೆ. ಓಕೆನಾ, ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ನಾವು ನೋಡ್ಬೇಕಂದ್ರೆ ಆರ್ಡರ್ ಫ್ಲೋ ದಲ್ಲಿ ಆರ್ಡರ್ ಗಳನ್ನ ನೋಡ್ಬೇಕಾಗತ್ತೆ. ಓಕೆನಾ, ಸೊ ನೋಡಬಹುದು 340 ಲಾಟ್ ಇದು ಏನಾಗುತ್ತೆ ಅಂದ್ರೆ ಸೆಲ್ಲಿಂಗ್ ಕಡೆ ಆರ್ಡರ್ ಆಗುತ್ತೆ. ಇದು 80 ಲಾಟ್ ಕೂಡ ಸೆಲ್ಲಿಂಗ್ ಆರ್ಡರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಬಹುದು 20, 69 ಲಾಟ್ ಇವೆಲ್ಲ ಏನಾಗಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ದೊಡ್ಡ ಇನ್ಸ್ಟಿಟ್ಯೂಷನ್ ದವರು ಏನ್ ಮಾಡಿದ್ದಾರೆ ಅಂದ್ರೆ ಆರ್ಡರ್ ಗಳನ್ನ ಟ್ರಿಗರ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಎಡ್ಜಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆರ್ಡರ್ ಗಳನ್ನ ಟ್ರಿಗರ್ ಮಾಡ್ಕೊಂಡ ಮೇಲೆ ಮಾರ್ಕೆಟ್ ನಲ್ಲಿ ನೋಡಬಹುದು ಈ ತರ ದೊಡ್ಡ ದೊಡ್ಡ ಆರ್ಡರ್ ಗಳು ಬೀಳ್ತಾ ಇದ್ವು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. ಮಾರ್ಕೆಟ್ ಅನ್ನ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಸೊ ಓಕೆನಾ, ಸೊ ಅದೇ ಲೆವೆಲ್ ದಲ್ಲಿ ಆ ತರ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಬಂದಿದ್ದಾರೆ. ನೋಡಬಹುದು ಇಲ್ಲಿ ಡೆಲ್ಟಾ ಬಂದ್ ನೋಡಬಹುದು. ಓಕೆನಾ, ನೆಗೆಟಿವ್ ಇದೆ, ಫುಲ್ ನೆಗೆಟಿವ್ ಬಂದಿದೆ. ಓಕೆನಾ, ಇಲ್ಲಿ ಬಯರ್ಸ್ ನೋಡಿ 0 ಆಗಿದ್ದಾರೆ, ಎಲ್ಲರ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಓಕೆನಾ, ಬಯರ್ಸ್ ಯಾರು ಇಲ್ಲ. ಅದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗುತ್ತೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಅದೇ ಪಾಯಿಂಟ್ ಇಂದ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೈಸ್. ನಾವು ಕೂಡ ಗ್ರೂಪ್ ಅಲ್ಲಿ ಕೂಡ ಅದೇ ಲೆವೆಲ್ ಅಲ್ಲಿ ಸೆಲ್ಲಿಂಗ್ ಆಗುತ್ತೆ ಅಂತ ಕೂಡ ನಾವು ಕೊಟ್ಟಿದ್ವಿ. ಅದೇ ಪಾಯಿಂಟ್ ಇಂದ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಆಗುತ್ತೆ ಎಕ್ಸಾಕ್ಟ್ ಆಗಿ. ಓಕೆನಾ, ಇಲ್ಲಿ ನೋಡಬಹುದು ಸೈಡ್ ವೇಸ್ ಆಕ್ಟಿವಿಟಿ ನಡೆದಿದೆ ಈ ಏರಿಯಾದಲ್ಲಿ. ಓಕೆನಾ, ಸೊ ಬಯರ್ಸ್ ಏನ್ ಮಾಡಿದ್ದಾರೆ, ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಕೆಟ್ ಮೇಲ್ಗಡೆ ತಗೊಂಡ್ ಹೋಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ. ಓಕೆನಾ, ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ವೇಟ್ ಮಾಡ್ಬೇಕಾಗತ್ತೆ. ಓಕೆನಾ, ಕನ್ಫರ್ಮೇಶನ್ ಸಿಗ್ಬೇಕಾಗತ್ತೆ ಬೈಯಿಂಗ್ ಸೈಡ್ ಅದು. ಓಕೆನಾ, ಸಿಕ್ಕಿಲ್ಲ. ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ನೋಡ್ತಾ ಇದ್ರಿ ಸೈಡ್ ವೇಸ್ ಆಕ್ಟಿವಿಟಿ ಆದ್ಮೇಲೆ ಮಾರ್ಕೆಟ್ ಬೈಯಿಂಗ್ ಕಡೆ ಹೋಗ್ಬೇಕಾಗಿತ್ತಲ್ವಾ, ಸೊ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಅಬ್ಸರ್ವ್ ಮಾಡಿ ಅಗ್ರೆಸಿವ್ ಆಗಿ ಏನ್ ಬಂದಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ, ಬೈಯರ್ಸ್ ಯಾರು ಇಲ್ಲ. ಓಕೆನಾ, ಸೊ ಬೈಯರ್ಸ್ ಇಂಟ್ರೆಸ್ಟ್ ತೋರಿಸಿಲ್ಲ. ಮಾರ್ಕೆಟ್ ಏನಾಯ್ತು ಅದೇ ಲೆವೆಲ್ ಇಲ್ಲ, ಅದೇ ಲೆವೆಲ್ ಇಂದ ನೋಡಿ ಅಬ್ಸರ್ವ್ ಮಾಡಿ ಸೆಲ್ಲರ್ಸ್ ಬಂದ ಮೇಲೆ ಮಾರ್ಕೆಟ್ ಏನಾಗುತ್ತೆ ಎಕ್ಸಾಕ್ಟ್ ಆಗಿ ಅದೇ ಪಾಯಿಂಟ್ ಇಂದ ಬೀಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿ ಪ್ರೈಸ್ ಏನಾಗಿದೆ ಬಾಟಮ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಓಕೆನಾ, ಈ ಲೆವೆಲ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಇದಕ್ಕೆ ನಾವು ಯಾವ ರೀತಿ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ. ಓಕೆನಾ, ಸೊ ಇನ್ಸ್ಟಿಟ್ಯೂಷನ್ ಅವ್ರು ಹೇಗೆ ಎಂಟ್ರಿ ಕೊಡ್ತಾರ ಅನ್ಬೇಕಂದ್ರೆ ಎಂಟ್ರಿ ಹೆಂಗ್ ಕೊಡ್ತಾರಂದ್ರೆ ಸೊ ಯಾರಿಗೂ ಗೊತ್ತಾಗದಂಗೆ. ಓಕೆನಾ, ಸೊ ನಾವು ಕ್ಯಾಂಡಲ್ ನೋಡಿ ಏನಾದ್ರು ಬೈ ಸೆಲ್ ಮಾಡ್ತೀರಂದ್ರೆ ತುಂಬಾನೇ ತಪ್ಪಾಗುತ್ತೆ. ಓಕೆ, ಸೊ ಯಾಕಂದ್ರೆ ಆ ಕ್ಯಾಂಡಲ್ ನಲ್ಲಿ ಬಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಯಾವ ಕ್ಯಾಂಡಲ್ ನಲ್ಲಿ ಬಂದಿದ್ರೆ ಸ್ಟ್ರೆಂತ್ ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಬೇಕಾಗತ್ತೆ. ಓಕೆ, ಅದ್ ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ ಈಸಿಯಾಗಿ ನಮ್ಗೆ ಟ್ರೇಡ್ ಸಿಗುತ್ತೆ. ಓಕೆನಾ, ಸೊ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತ ಹೇಳಿ ಒಂದ್ಸಲ ತಿಳ್ಕೊಂಡ್ ಬರೋಣ. ಓಕೆ, ಸೊ ಬ್ಯಾಂಕ್ ನಿಫ್ಟಿಲಿ ಅಬ್ಸರ್ವ್ ಮಾಡಿ ಈ ಪಾಯಿಂಟ್ ಅಲ್ಲಿ ಏನಾದ್ರು ನಮ್ಗೆ ಅನ್ಕೊಂಡಂಗೆ ಏನಾದ್ರು ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ, ಈ ರೀತಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗ್ಬೇಕಂದ್ರೆ ಅದ್ರ ಫಾಲೋ ಥ್ರೂ ಅಗೇನ್ ಫಾಲೋ ಥ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ, ಎರಡು ಬೈಯಿಂಗ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬಂದ್ಮೇಲೆ ನೆಕ್ಸ್ಟ್ ಪ್ರೈಸ್ ಏನಾಗಬೇಕಾಗತ್ತೆ ಪುಲ್ ಬ್ಯಾಕ್ ಬರ್ಬೇಕಾಗತ್ತೆ. ಓಕೆನಾ, ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಎಲ್ಲಿವರೆಗೂ ಟ್ರೈ ಮಾಡಬಹುದು ಅಂದ್ರೆ 55,350 ವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 55,450 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೆಕೆಂಡ್ ಟಾರ್ಗೆಟ್ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ನ ನೋಡ್ಬೇಕಾಗತ್ತೆ. ಓಕೆನಾ,
ಸೊ ಅದೇ ರೀತಿ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ನಲ್ಲಿ ಸಪ್ಲೈ ಝೋನ್ ನ ಕ್ರಿಯೇಟ್ ಮಾಡ್ಕೊಂಡು ಸೆಲ್ಲಿಂಗ್ ಮಾಡ್ತಾರೆ ಅಂತ ಹೇಳಿ ಒಂದ್ಸಲ ತಿಳ್ಕೊಂಡ್ ಬರೋಣ. ಓಕೆನಾ. ಸೊ ಇದೇ ರೀತಿ ನೋಡಿ ಇವಾಗ ನಾವು ಬೈಯಿಂಗ್ ಸೈಡ್ ಅನ್ನ ಸೆಟಪ್ ಮಾಡ್ಕೊಂಡಿದ್ವಿ. ಓಕೆನಾ. ಇಲ್ಲಿ ಬೈಯಿಂಗ್ ಸೈಡ್ ಏನಾದ್ರು ರಿವರ್ಸಲ್ ಆದ್ರೆ ಮಾತ್ರ ನಾವು ನೋಡ್ಬೇಕಾಗತ್ತೆ. ಈ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆಯ್ತಂದ್ರೆ ನೋಡ್ಬೇಕು. ಅಕಸ್ಮಾತ್ ನಾಳೆ ಮಾರ್ಕೆಟ್ ನಲ್ಲಿ ಏನಾದ್ರು ಗ್ಯಾಪ್ ಅಪ್ ಆಯ್ತಂದ್ರೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆನಾ. ಸೊ ಅದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರು ಪ್ರೈಸ್ ಏನಾದ್ರು ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆನಾ. ಸೊ ಈ ರೀತಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ. ಇಲ್ಲಿ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು ಯಾವ ರೀತಿ ಈ ಲೆವೆಲ್ ಈ ಲೈನ್ ಹಾಕಿದ್ಯಲ್ಲ, ಈ ರೆಡ್ ಲೈನ್ ನ ಬ್ರೇಕ್ಔಟ್ ಆಗ್ಬೇಕಾಗತ್ತೆ. ಓಕೆನಾ. ಸೊ ಬ್ರೇಕ್ಔಟ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ನಾವು ಅನ್ಕೊಂಡಂಗೆ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ. ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗ್ಬೇಕಾಗತ್ತೆ. ಓಕೆನಾ. ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಓಕೆನಾ. ಸೊ ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 55,350 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 55,250 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಸೆಲ್ಲಿಂಗ್ ಕಡೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ. ಮಿಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಟಾಪ್ ಲಾಸ್ ಅಂಟಾಗೋದು ತುಂಬಾ ಜಾಸ್ತಿ ಇರುತ್ತೆ. ಓಕೆ. ಅದೇ ರೀತಿ ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ನೋಡಿ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇತ್ತು ಅಂತ ಹೇಳಿ ಒಂದ್ಸಲ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಬಹುದು ಸ್ಟ್ರಾಂಗ್ ಆಗಿ ಈ ಕ್ಯಾಂಡಲ್ ದಲ್ಲಿ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಈ ಕ್ಯಾಂಡಲ್ ದಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಬಂದ್ಮೇಲೆ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಆಗಿದೆ. ಹೌದಾ. ಸೊ ಸೆಲ್ಲಿಂಗ್ ಆದ್ಮೇಲೆ ಏನಾಗಿದೆ, ಇಲ್ಲಿ ಬಾಟಮ್ ಅಲ್ಲಿ ಏನಾಗಿದೆ ಹೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಹೋಲ್ಡ್ ಆದ್ಮೇಲೆ ನೆಕ್ಸ್ಟ್ ಈ ಲೆವೆಲ್ ಅಲ್ಲಿ ಏನಾಗಿದೆ ಅಂದ್ರೆ ಮೂಮೆಂಟ್ ಅನ್ನ ಕೊಡ್ಲಿಕ್ಕೆ ಮಾಡಿದ್ದಾರೆ. ಓಕೆನಾ. ಬಯರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ರೆ ಪ್ರೈಸ್ ಹೋಗ್ಲಿಕ್ಕೆ ಆಗಿಲ್ಲ. ಯಾಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡುದು ಈ ಲೆವೆಲ್ ಅಲ್ಲಿ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಎಲ್ಲಿ ಎಂಟ್ರಿ ಕೊಟ್ಟಿರೋದ್ರಿಂದ ಅದೇ ಲೆವೆಲ್ ಅಲ್ಲಿ ರಿಜೆಕ್ಷನ್ ಆಗಿ ಪ್ರೈಸ್ ಸ್ಟ್ರಾಂಗ್ ಆಗಿ ಬಿದ್ದು ಇಲ್ಲಿ ಬಾಟಮ್ ಅಲ್ಲಿ ಹೋಲ್ಡ್ ಆಗಿದೆ. ಹೌದಾ. ಸೊ ಈ ರೀತಿ ಪ್ರೈಸ್ ಹೋಲ್ಡ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇದೇ ಪಾಯಿಂಟ್ ಅಲ್ಲಿ ಏನಾಗಬೇಕಾಗುತ್ತೆ, ನಮ್ಮ ಅನ್ಕೊಂಡಂಗೆ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಈ ಪಾಯಿಂಟ್ ಅಲ್ಲಿ. ಓಕೆನಾ. ಸೊ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಬರಬೇಕಾಗತ್ತೆ. ಓಕೆ. ಸ್ಮಾಲ್ ಪುಲ್ ಬ್ಯಾಕ್ ಬಂದು ನೆಕ್ಸ್ಟ್ ಏನಾಗುತ್ತೆ, ಇದೇ ಪಾಯಿಂಟ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು, ಓಕೆನಾ, ಈ ಪಾಯಿಂಟ್ ವರೆಗೂ ಎಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ 24,980 ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ. ಓಕೆನಾ. 24,980 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 25,000 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ. ಓಕೆ. ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ ನಿಫ್ಟಿಯಲ್ಲಿ. ಸೊ ಅದೇ ರೀತಿ ಸೆಲ್ಲಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ. ಓಕೆನಾ. ಸೊ ಯಾವಾಗ ಪ್ರೈಸ್ ಈ ಲೆವೆಲ್ ಅಲ್ಲಿ ನೋಡಿ, ಈ ಲೆವೆಲ್ ಅಲ್ಲಿ ಏನಾದ್ರು ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಅಗೇನ್ ಎರಡು ಕ್ಯಾಂಡಲ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ. ಈ ಲೆವೆಲ್ ಅಲ್ಲಿ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ. ಸೊ ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಪುಲ್ ಬ್ಯಾಕ್ ಅನ್ನ ನೋಡ್ಬೇಕಾಗತ್ತೆ ಮೇಲ್ಗಡೆ. ಓಕೆನಾ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಎಲ್ಲಿವರೆಗೂ ಬರುತ್ತಂದ್ರೆ 24,920 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಇರುತ್ತೆ ಅಂದ್ರೆ ಇದು ಡೇ ಲೋ. ಓಕೆನಾ. ಈ ಡೇ ಲೋ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ 24,890 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಮಿಡ್ ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಏನಾಗತ್ತೆ ತಪ್ಪಾಗತ್ತೆ. ಯಾಕಂದ್ರೆ ಸೊ ನಾವು ಸ್ಟಾಪ್ ಲಾಸ್ ಅನ್ನ ಈಸಿಯಾಗಿ ನಮ್ದು ಏನ್ ಮಾಡ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ದವರು ಈಸಿಯಾಗಿ ಸ್ಟಾಪ್ ಲಾಸ್ ಅಂಟನ ಮಾಡ್ತಾರೆ. ಯಾಕಂದ್ರೆ ಮಿಡ್ ಅಲ್ಲಿ ಮಾರ್ಕೆಟ್ ನಲ್ಲಿ ಯಾಕೆ ಸ್ಟಾಪ್ ಲಾಸ್ ಅಂಟ ಆಗುತ್ತೆ ಅಂದ್ರೆ ಅಲ್ಲಿ ಫೇಕ್ ಮೂವ್ ನಡೀತಾ ಇರ್ತವೆ. ಓಕೆನಾ. ಮಿಡ್ ಅಲ್ಲಿ ಫೇಕ್ ಮೂವ್ ನಡೀತಾ ಇರ್ತವೆ. ಎಂಟ್ರಿ ಆದ್ರೆ ಟಾಪ್ ಅಲ್ಲಿ ಆಗ್ಬೇಕಾಗತ್ತೆ, ಎಂಟ್ರಿ ಆದ್ರೆ ಬಾಟಮ್ ಅಲ್ಲಿ ಎಂಟ್ರಿ ಆಗ್ಬೇಕಾಗತ್ತೆ, ಬಾಟಮ್ ಬಿಟ್ರೆ ಟಾಪ್. ಓಕೆ. ಸೊ ಎರಡೇ ಲೆವೆಲ್ ಅಲ್ಲಿ ಫೋಕಸ್ ಮಾಡಿ ಅಂದಾಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಓಕೆ. ಡೈಲಿ ಟ್ರೂ ಟ್ರೇಡ್ ಸೆಟಪ್ ಮಾಡಿ ಅಂದಾಗ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಸೊ ಇದೇ ರೀತಿ ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡಿ 100% ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.